ಹಾಯ್ ಎಲ್ಲರಿಗೂ. ಬಿಸಿ ಬಿಸಿ ಅನ್ನದ ಜೊತೆ ಸೀಗಡಿ ಮೀನಿನ ಚಟ್ನಿ ಹಾಗೂ ಮಾವಿನ ಹಣ್ಣಿನ ಸಾರು ಇದ್ದರೆ ಮುಗಿಯಿತು. ಇನ್ಯಾವ ಸಾರು ಬೇಕಾಗಿಲ್ಲ. ಊಟ ಯಾವತ್ತೂ ತಿನ್ನೋಕ್ಕಿಂತ ಒಂದು ತುತ್ತು ಹೆಚ್ಚೇ ತಿಂತೀವಿ, ಅಷ್ಟು ರುಚಿಯಾಗಿರುತ್ತೆ ಅಲ್ವಾ. ಸೀಗಡಿ ಮೀನಿನ ಚಟ್ನಿಗೆ ನೀವು ಮಾಮೂಲಿ ಚಟ್ನಿ ಮಾಡುವ ರೀತಿ ಎಲ್ಲ ಸಾಮಗ್ರಿ ತಗೊಂಡು ಅದಕ್ಕೆ ಸೀಗಡಿ ಮೀನಿನ ಸ್ವಲ್ಪ ಒಣ ಸೀಗಡಿ ಮೀನನ್ನ ಹುರಿದಾಕಿ ಗ್ರೈಂಡ್ ಮಾಡಿದರೆ ಮುಗೀತು, ಸೀಗಡಿ ಮೀನಿನ ಚಟ್ನಿ ರೆಡಿಯಾಗಿರುತ್ತೆ. ಅದರ ಜೊತೆಗೆ ಮಾವಿನ ಹಣ್ಣಿನ ಸಾರು. ವಾವ್, ಮಾವಿನ ಹಣ್ಣಿನ ಸಾರನ್ನ ಡೀಟೇಲ್ಡ್ ರೆಸಿಪಿನ ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಇದ್ದೀವಿ. ರೀನಾ ಫುಡ್ ಆ್ಯಂಡ್ ಹೋಮ್ ಟಾಕ್ ಚಾನಲ್ನಲ್ಲಿ ನಾವು ತುಂಬ ಟ್ರೆಡಿಷ್ನಲ್ ಅಥೆಂಟಿಕ್ ರೆಸಿಪಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೀವಿ. ಸ್ಟೇ ಟ್ಯೂನ್ಡ್.